ಒಂದಾನೊಂದು ಕಾಲದಲ್ಲಿ ಹಳ್ಳಿಯ ಅಂಗಳದ ಬಳಿ ಒಬ್ಬ ರೈತನ ಹೊಲದಲ್ಲಿ ಒಂದು ಚಿಕ್ಕ ಗಿಡ ಮೊಳೆತು ಬಂತು. ಮಣ್ಣಿನೊಳಗೆ ತುಂಬಾ ಪ್ರೀತಿಯಿಂದ ಬಿತ್ತಿದ ಬೀಜದಿಂದ ಅದು ಬೆಳೆದಿತ್ತು. ಆ ಗಿಡ ಚಿಕ್ಕದಾಗಿತ್ತು, ಆದರೆ ಕನಸುಗಳು ದೊಡ್ಡದಾಗಿದ್ದವು. ನಾನು ಒಂದು ದಿನ ದೊಡ್ಡ ಮರವಾಗಬೇಕು, ಎಲ್ಲರಿಗೂ ನೆರಳನ್ನು ಕೊಡಬೇಕು, ಹಕ್ಕಿಗಳಿಗೆ ಗೂಡು ಕೊಡಬೇಕು ಎಂದು ಅದು ತಾನೇ ಯೋಚಿಸಿತು. ಮಳೆ ಬಂದಾಗ ಆ ಗಿಡ ತಂಪಾದ ಹನಿಗಳನ್ನು ಕುಡಿದು ಸಂತೋಷಪಟ್ಟಿತು. ಸೂರ್ಯ ಬಿಸಿ ಹೊಡೆದಾಗ ಅದು ಧೈರ್ಯದಿಂದ ತಲೆ ಎತ್ತಿ ನಿಂತಿತು. ಕೆಲವೊಮ್ಮೆ ಬಲವಾದ ಗಾಳಿಯೂ ಬಂತು, ಗಿಡ ತೂಗಿತು, ಆದರೆ ಬಿದ್ದು ಹೋಗಲಿಲ್ಲ. ಹೊಲದ ಇತರೆ ದೊಡ್ಡ ಗಿಡಗಳು ಅದನ್ನು ನೋಡಿ ನಗುತ್ತಾ, ನೀನು ಚಿಕ್ಕದಾಗಿ ಏನು ಮಾಡ್ತೀಯಾ ಎಂದು ಅಣಕಿಸುತ್ತಿದ್ದವು. ಆದರೆ ಚಿಕ್ಕ ಗಿಡದ ಹೃದಯದಲ್ಲಿ ನಂಬಿಕೆ ಇತ್ತು. ಇಂದು ಚಿಕ್ಕದಾಗಿದ್ದರೂ ನಾಳೆ ನಾನು ದೊಡ್ಡದಾಗುತ್ತೇನೆ. ದಿನಗಳು ಕಳೆಯುತ್ತಿದ್ದಂತೆ ಗಿಡ ಬಲವಾಗಿ ಬೆಳೆದಿತು. ಒಂದು ದಿನ ಹಕ್ಕಿಗಳು ಬಂದು ಅದರ ಮೇಲೆ ಕೂತು ಹಾಡಲು ಶುರು ಮಾಡಿದವು. ಮಕ್ಕಳು ಬಂದು ಅದರ ಸುತ್ತಾಟ ಆಡಲು ಶುರು ಮಾಡಿದರು. ರೈತನು ಅದನ್ನು ನೋಡಿ ಹೆಮ್ಮೆಯಿಂದ ನಕ್ಕನು. ಚಿಕ್ಕ ಗಿಡ ಈಗ ಚಿಕ್ಕದಾಗಿರಲಿಲ್ಲ, ಅದು ಎಲ್ಲರಿಗೂ ನೆರಳನ್ನು, ಸಂತೋಷವನ್ನು ಕೊಡುವ ದೊಡ್ಡ ಮರವಾಗಿ ಬೆಳೆದಿತ್ತು. ಈ ಕಥೆಯ ಪಾಠ: ಚಿಕ್ಕದಾಗಿ ಶುರುವಾದರೂ ಧೈರ್ಯ, ಶ್ರಮ ಮತ್ತು ಸಹನೆ ಇದ್ದರೆ ಯಾವ ಕನಸು ಕೂಡ ದೊಡ್ಡದಾಗುತ್ತದೆ.